ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಕಾಂಗ್ರೆಸ್ ಈಗ ಆಕ್ರೋಶವನ್ನು ಹೊರಹಾಕ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಮನರೇಗಾ ಬಚಾವ್ ಆಂದೋಲನ ಇವತ್ತು ಶುರುವಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇವತ್ತು. ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ಆಗ್ರಹ. ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಚಿವರು ಸೇರಿದಂತೆ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಂಥರ ಇವತ್ತು ಶಕ್ತಿ ಪ್ರದರ್ಶನ. ನಗರದ ಹೊರವಲಯದ ಅಗಲಗುರ್ಕಿ ಬಳಿ ಬೃಹತ್ ವೇದಿಕೆ ಈಗಾಗಲೇ ಸಿದ್ಧಗೊಂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲ ನಾಯಕರು 40,000 ಜನರ ಆಸನ ವ್ಯವಸ್ಥೆಯಲ್ಲಿ. ಇಲ್ಲಿ ಮನರೇಗಾ ವಿಚಾರವಾಗಿ ಅಷ್ಟೇ ಅಲ್ಲ, ಆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಗುದ್ದಾಟ ಇದೆ, ಆಂತರಿಕ ಕಚ್ಚಾಟಗಳು ಇದ್ದಾವೆ. ಅದನ್ನು ಸರಿ ಮಾಡುವಂಥ ಪ್ರಯತ್ನ ಕೂಡ ಈ ಒಂದು ಸಮಾವೇಶ. ಅಲ್ಲಿಂದ ಒಂದು ಸಂದೇಶವನ್ನು ಕೊಡೋದಕ್ಕೆ ಶಾಸಕರದು ಮತ್ತು ಸಚಿವರದು ಹೊಂದಾಣಿಕೆ ಆಗ್ತಾ ಇಲ್ಲ ಆ ಚಿಕ್ಕಬಳ್ಳಾಪುರ ಭಾಗದಲ್ಲಿ. ಅದನ್ನು ಸರಿ ಮಾಡೋದು, ಅದರ ಜೊತೆಗೆ ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂಥದ್ದು. ಲೋಕಲ್ ಎಲೆಕ್ಷನ್ ಬೇರೆ ಇದೆ. ಆಮೇಲೆ ಮನರೇಗಾ ವಿಚಾರವಾಗಿ ಎಲ್ಲದರ ಬಗ್ಗೆ ಸಹಜವಾಗಿ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ಸಮಾವೇಶ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜ್ಯಪ್ಪ ಅವರು. ರಾಜ್ಯಪ್ಪ, ಈಗ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಅಂತೂ ಕೈಗೊಳ್ಳಲಾಗಿದೆ. ಬಟ್ ಕಾರ್ಯಕ್ರಮದ ಉದ್ದೇಶ ಏನಿರಬಹುದು? ಮೇಲ್ನೋಟಕ್ಕೆ ಇರೋದು ಮನರೇಗಾವನ್ನ ವಿರೋಧ, ಅಂದರೆ ಯಾವಾಗ ರಾಮ್ಜಿ ಏನಿದೆಯಲ್ಲ ಆ ಕಾಯ್ದೆನ ವಿರೋಧ ಮಾಡಬೇಕು, ಮನರೇಗಾನ ವಾಪಸ್ ತರಬೇಕು ಅನ್ನುವಂಥದ್ದು. ಅದರ ಹೊರತಾಗಿಯೂ ಏನೆಲ್ಲ ಪ್ಲಾನ್ ಇಟ್ಕೊಂಡು ಮಾಡಿರಬಹುದು ಅಂತ. ಎಂ ಕುಮಾರ್ ಇದನ್ನ ಮನ್ರೇಗಾ ಹೊರತುಪಡಿಸಿ ಮತ್ತೆ ಯಾವುದೇ ಪ್ಲಾನ್ ಈ ಒಂದು ಹೋರಾಡ್ತಾರೆ ಇಲ್ಲ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಮನ್ರೇಗಾ ಕಾಯ್ದೆಯನ್ನ ವಾಪಸ್ ತನ್ನಿ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಹೋರಾಟವನ್ನ ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ರಾಜ್ಯದ ಹಂತದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಮತ್ತು ಆ ಒಂದು ಪ್ರತಿಭಟನೆಯ ಮುಂದುವರೆದ ಭಾಗವಾಗಿ ಈ ಒಂದು ಜಿಲ್ಲಾ ಹಂತದ ಪ್ರತಿಭಟನೆ ಕೈಗೊಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಲವು ಕಡೆ ಜಿಲ್ಲಾ ವಿಧಾನಸಭೆಯ ಕ್ಷೇತ್ರವಾರು ಪ್ರತಿಭಟನೆ ನಡೆಸಿ ಪಾದಯಾತ್ರೆ ನಡೆಸಲಾಗಿದೆ. ಅದರ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತು ವಿಭಾಗವಾರು ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿತ್ತು. ಆ ಒಂದು ನಿಟ್ಟಿನಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಬೃಹತ್ ರ್ಯಾಲಿಯನ್ನ ಆಯೋಜನೆ ಮಾಡಿದೆ. ಸುಮಾರು 15,000-20,000 ಜನರನ್ನ ಒಂದುಗೂಡಿಸಿ ಅಥವಾ ಒಟ್ಟುಗೂಡಿಸಿ ಆ ಒಂದು ಜನರ ಮೂಲಕ ಜಾಗೃತಿಯನ್ನು ಮೂಡಿಸುವಂತದ್ದು ಹಿಂದೆ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಅಥವಾ ಏನು UPA ಸರ್ಕಾರ ಕೊಟ್ಟಂತಹ ಈ ಒಂದು ಮನ್ರೇಗಾ ಕಾಯ್ದೆಗೂ ಈಗ ಕೇಂದ್ರ ಸರ್ಕಾರ ತಂದಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆಗಿರುವಂತಹ ವ್ಯತ್ಯಾಸಗಳು ಮತ್ತು ಅದರಿಂದ ಆಗ್ತಿರುವಂತಹ ಏನು ಅವರ ಒಂದು ಹುದ್ದೆಯನ್ನ ಅಥವಾ ನಾಗರಿಕ ಹಕ್ಕಾಗಿರುವಂತಹ ಉದ್ಯೋಗ ಖಾತೆನ ಕಸಿದುಕೊಂಡಿರುವಂತಹ ವಿಚಾರ ಮತ್ತು ತತ್ಕ್ಷಣದಲ್ಲಿ ಗ್ರಾಮ ಪಂಚಾಯತ್ ಹಂತಕ್ಕೆ ಇದ್ದಂತ ಅಧಿಕಾರವನ್ನ ಕಸಿದುಕೊಂಡಿರುವಂತಹ ಕೇಂದ್ರ ಸರ್ಕಾರದ ನೀತಿ ಮತ್ತು ರಾಜ್ಯಗಳಿಗೆ ಅನುದಾನವನ್ನು ಕಡಿತ ಮಾಡಿ ಕೇಂದ್ರ ಸರ್ಕಾರ ತನ್ನ ಅನುದಾನವನ್ನು ಕಡಿಮೆ ಮಾಡಿರುವಂತಹ ನೀತಿ, ಇವೆಲ್ಲವನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಈ ಬೃಹತ್ ಆಂದೋಲನವನ್ನು ಆಯೋಜನೆ ಮಾಡಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ಮುಂದಿನ ದಿನಗಳಲ್ಲಿ ಅದೇ ರೀತಿ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು ಮತ್ತು ಬೀದರ್, ಕಲಬುರಗಿ ಭಾಗಗಳಲ್ಲಿ ಮತ್ತು ಮೈಸೂರು ಭಾಗಗಳಲ್ಲೂ ಸಹ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡೋ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ, ವಿಶೇಷವಾಗಿ ವಿಬಿಜಿ ರಾಮ್ಜಿಯನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಅಥವಾ ಏನು ರಾಷ್ಟ್ರಪತಿಯವರ ಅನುಮೋದನೆ ಆಗಿ ಇದು ಕಾಯ್ದೆಯಾಗಿ ಮಾರ್ಪಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಇನ್ನೂ ಸಹ ಗೊಂದಲವಿದೆ. ಈ ಒಂದು ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಬೇಡವೆ ಅಂತ ಬಗ್ಗೆ. ಹಾಗಾಗಿ ಜಾರಿಗೊಳಿಸೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮೊನ್ನೆ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ನಿರ್ಣಯವನ್ನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಒತ್ತಡ ಇರುವಂತ ಕೆಲಸವನ್ನು ಮಾಡ್ತಾರೆ. ಇದು ಪ್ರಯೋಜನವಿಲ್ಲದ ಕಾರ್ಯಕ್ರಮ. ಆದ್ರೂ ಸಹ ರಾಜ್ಯ ಒಂದು ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ನಾಯಕರುಗಳು ಈ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಒಂದ್ ಕಡೆ ಒಗ್ಗಟ್ಟಾಗಿದ್ದೇವೆ ಅಂತ ಪ್ರದರ್ಶನ ಮಾಡುವಂತ ಪ್ರಯತ್ನವೂ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಘಟನಾತ್ಮಕವಾಗಿ ಒಗ್ಗಟ್ಟನ್ನ ಪ್ರದರ್ಶಿಸುವಂತದ್ದು ಅಥವಾ ಪಕ್ಷವನ್ನ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡುವಂತ ಪ್ರಯತ್ನದ ಭಾಗವಾಗಿದ್ರೂ ಸಹ ನಾವು ಮೇಲ್ನೋಟಕ್ಕೆ ಇದು ವಿಬಿಜಿ ರಾಮ್ಜಿ ಕಾಯ್ದೆ ಅಂತಂದ್ರೆ, ಯಾಕಂದ್ರೆ ಕೆಲವರು ಸಭೆಗೆ ಬರ್ತಾರೆ, ಸಭೆಗೆ ಬಂದವರೆಲ್ಲರೂ ಸಹ ಒಗ್ಗಟ್ಟಾಗಿದ್ದಾರೆ, ವಯೋಮನಸ್ಸನ್ನ ಬಿಟ್ಟಿದ್ದಾರೆ, ಪಕ್ಷ ಸಂಘಟನೆ ಇನ್ನಷ್ಟು ಗಟ್ಟಿಗೊಳ್ತದೆ ಅಂತ ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಹೋರಾಟದ ಮೂಲಕನೂ ಸಹ ಮುಂಬರುವಂತ ಸ್ಥಳೀಯ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಯನ್ನ ಒಂದು ಎದುರಿಸುವ ನಿಟ್ಟಿನಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷ ಸಂಘಟನೆ ದೃಷ್ಟಿಯಿಂದನೂ ಸಹ ಈ ವಿಭಾಗವಾರು ಮತ್ತು ಜಿಲ್ಲಾವಾರು ಹೋರಾಟವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು
ಹೋರಾಟವನ್ನ ತೀವ್ರಗೊಳಿಸುವಂತ ಸಾಧ್ಯತೆ ಇದೆ ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.